ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತ ವಿಷಯದ ರೂಪಣಾತ್ಮಕ ಮೌಲ್ಯಮಾಪನ ಸಾಧನ ಪರೀಕ್ಷೆ 2 LBA ಆಧಾರಿತ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಕ್ಕಳ, ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ವರ್ಗ ಸಮೀಕರಣಗಳು, ಸಮಾಂತರ ಶ್ರೇಣಿಗಳು, ತ್ರಿಭುಜ ಮತ್ತು ನಿರ್ದೇಶಾಂಕ ರೇಖಾಗಣಿತದ ಮೇಲೆ ಪ್ರಶ್ನೆ ಪತ್ರಿಕೆ ರಚನೆ ಆಗಿರ್ತದೆ ಮಕ್ಕಳ. ಪೂರ್ತಿಯಾಗಿ ನೋಡಿ. ನಿಮ್ಮ FA2 ಟೆಸ್ಟಿಗೂ ಸಹ ಪ್ರಿಪೇರ್ ಆಗಿ, ಜೊತೆಗೆ ನಿಮ್ಮ ಮುಂದೆ ಬರುವಂತಹ ನಿಮ್ಮ ಎಲ್ಲ ಟೆಸ್ಟ್ಗಳಿಗೂ ಸಹ ನಾನು ಕ್ವಶನ್ ಪೇಪರ್ಸನ್ನು ಮಾಡ್ತಾ ಹೋಗ್ತಿದ್ದೀನಿ. ಹಾಗಾಗಿ ಆ ಎಲ್ಲ ವೀಡಿಯೋಸ್ಗಳು ನಿಮಗೆ ಸಿಗಬೇಕು ಅಂದರೆ ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ನೋಟಿಫಿಕೇಷನ್ಸ್ ಬರ್ತಾ ಹೋಗುತ್ತೆ ನಾವು ಯಾವುದೇ ಹೊಸ ವೀಡಿಯೋ ಹಾಕಿದ್ರು. ಆಗ ನಿಮಗೆ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಫಸ್ಟ್ ಕ್ವಶನ್, -7, -9, -11, -13 ಈ ಒಂದು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕೇಳಿದ್ದಾರೆ. ನಮಗೆ ಗೊತ್ತಿದೆ ಮಕ್ಕಳ, ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಬೇಕೆಂದರೆ D = A2 - A1 ಅನ್ನು ನಾವು ಮಾಡ್ತೀವಿ. ಇಲ್ಲಿ A2 ಏನಿದೆ ಮಕ್ಕಳ, -9. ನೆಕ್ಸ್ಟ್ A1 ಏನಿದೆ -7. ಹಾಗೆ -7 ಬರ್ಕೋಬೇಕು. ಇಲ್ಲೇ ನೀವು ಕನ್ಫ್ಯೂಷನ್ ಆಗೋದು. ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಹಾಗಾಗಿ 9ರಿಂದ 7 ಹೋದರೆ ನಮಗೆ ಬರುವಂಥದ್ದು 2 ಆಗಿರ್ತದೆ ಮಕ್ಕಳ. ಇಲ್ಲಿ ನಮಗೆ ಆನ್ಸರ್ ಏನಾಗಿರ್ತದೆ ಹೇಳಿ ಮಕ್ಕಳ, -2 ಇಸ್ ದ ಆನ್ಸರ್. ಹಾಗಾಗಿ ಆಪ್ಷನ್ ಬಿ ಅನ್ನು ನೀವು ಮಾರ್ಕ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, 2AB = DE ಆ್ಯಂಡ್ BC = 8 ಇರುವಂತೆ ತ್ರಿಭುಜ ABCಯು DEFಗೆ ಸಮರೂಪವಾಗಿದೆ. ಇಲ್ಲಿ ನೋಡಿ, ನಿಮಗೆ ಬರ್ಕೊಬಿಟ್ರೆ ನಿಮಗೆ ಈ ರೀತಿ ಅರ್ಥ ಆಗುತ್ತೆ. 2 ತ್ರಿಭುಜಗಳನ್ನು ಬರ್ತ್ಕೊಳ್ಳಿ ಮಕ್ಕಳ. ಇದು ತ್ರಿಭುಜ ಏನಾಗಿದೆ ABC, ಇದು ತ್ರಿಭುಜ ಏನಾಗಿದೆ DEF. ಓಕೆನಾ? ಇದರಲ್ಲಿ ಅವರೇ ಕೊಟ್ಟಿದ್ದಾರೆ ಮಕ್ಕಳ. AB ಅನ್ನೋದೇನಾಗಿದೆ, AB 2AB = D. AB ಅನ್ನೋದು DEಗೆ ಸಮನಾಗಿದೆ. AB ವ್ಯಾಲ್ಯೂ 2 ಆಗಿದ್ರೆ ಇದು ಸಹ 2 ಆಗಿರುತ್ತೆ. ನೆಕ್ಸ್ಟ್ BC ವ್ಯಾಲ್ಯೂ ಏನಾಗಿದೆ, 8 ಸೆಂಟಿಮೀಟರ್. ಇವೆರಡು ಸಮರೂಪ ಆಗಿರೋದ್ರಿಂದ ಇದು ಸಹ ಏನಾಗಿರ್ತದೆ, 8 ಆಗಿರ್ತದೆ. ಈಗ ನಾವು ಕಂಡುಹಿಡಿಬೇಕಾಗಿರುವಂಥದ್ದು ಏನು ಮಕ್ಕಳ, EF ಅನ್ನು ನಾವು ಕಂಡುಹಿಡಿಬೇಕು. ಇಲ್ಲಿ ನಿಮಗೆ ಅನುಪಾತಗಳು ನಮ್ಗೆ ಗೊತ್ತಿದೆ. 2 ತ್ರಿಭುಜಗಳು ಸಮರೂಪವಾಗಿದ್ದಾವೆ ಅಂತ ಹೇಳಿದರೆ ಅವುಗಳ ಬಾಹುಗಳು ಸಮಾನುಪಾತದಲ್ಲಿರ್ತದೆ. ಹಾಗಾಗಿ ನೀವು ಮಾಡಿದ್ರೆ ನಿಮಗೆ ಈಸಿಯಾಗಿ ವ್ಯಾಲ್ಯೂಸ್ ಗೊತ್ತಾಗ್ತದೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ, 2, 3, 4, 7 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳು. ಮಧ್ಯಬಿಂದುವನ್ನು ಕಂಡುಹಿಡಲಿಕ್ಕೆ ಸೂತ್ರ ಇದೆ ನಮಗೆ, x2 + x1 / 2, y2 + y1 / 2. ಈ ಸೂತ್ರಕ್ಕೆ ಬೆಲೆಗಳೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ 2 + 4 / 2. ಈ ಕಡೆ 3 + 7 / 2 ಆಗ್ತದೆ. 2 + 4 ಏನಾಗ್ತದೆ ಮಕ್ಕಳ, 6 ಆಗುತ್ತೆ. 6/2 ಮಾಡಿದ್ರೆ ವಿಲ್ ಗೆಟ್ ದ ವ್ಯಾಲ್ಯೂ 3. 7 + 10 10 ಆಗುತ್ತೆ. 10 / 2 ಮಾಡಿದ್ರೆ ವಿಲ್ ಗೆಟ್ 5. ಹಾಗಾಗಿ 3, 5 ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4ನೇ ಪ್ರಶ್ನೆ, 2x² - 4x + 3 = 0 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ. ಶೋಧಕ ಕಂಡುಹಿಡಿಬೇಕು ಅಂದರೆ ನಮಗೆ ಗೊತ್ತಿದೆ, ಡೆಲ್ಟಾ = B² - 4AC. ಇಲ್ಲಿ ಬಿ ಏನಿದೆ ಮಕ್ಕಳ, 4 ಇದೆ. ಹಾಗಾಗಿ -4 ಇದೆ. -4 ಅನ್ನು ಸ್ಕ್ವೇರ್ ಮಾಡಿದರೆ ವಿಲ್ ಗೆಟ್ 16. ನೆಕ್ಸ್ಟ್ B² - 4ABC. ಹಾಗಾಗಿ ಮೈನಸ್ ಹಾಗೆ ಇಟ್ಕೊಂಡು -4 × AC. ಅರ್ಥ ಆಗ್ತಾ ಇದೆಯಲ್ಲ, B² - 4AC. ಹಾಗಾಗಿ 2 3 6 ಆಗ್ತದೆ. ರೈಟ್. ಹಾಗಾಗಿ 6 4 ಏನಾಯಿತು ಮಕ್ಕಳ, 24 + 24 ಆಗ್ತದೆ. ಹಾಗಾಗಿ ನಮಗೆ ಎಷ್ಟು ಬರ್ತದೆ ವ್ಯಾಲ್ಯೂ, ಎಸ್ ವಿಲ್ ಗೆಟ್ 40. ಹಾಗಾಗಿ ಡೆಲ್ಟಾ = 40 + 40 ಆಗ್ತದೆ. ನೆಕ್ಸ್ಟ್ 5ನೇ ಪ್ರಶ್ನೆ, 4, x, 8 ಈ ಸಮಾಂತರ ಶ್ರೇಣಿಯಲ್ಲಿದ್ದರೆ ನಾವು ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಬೇಕು. ಬಹಳ ಈಸಿ ಮಕ್ಕಳ, ಏನು ಮಾಡಬೇಡಿ. 4 + 28 ಅನ್ನು ಮಾಡಿ. 4 + 28 / 2 ಮಾಡಿದ್ರೆ ವಿಲ್ ಗೆಟ್ ಎಕ್ಸ್ ವ್ಯಾಲ್ಯೂ. ನಮಗೆ 32 ಬರುತ್ತೆ. 32 / 2 ಮಾಡಿದರೆ ವಿಲ್ ಗೆಟ್ 2 1s 2 16s. ಹಾಗಾಗಿ ಎಕ್ಸ್ ವ್ಯಾಲ್ಯೂ 16 ಆಯಿತು. ನೋಡಿ, ಬೇಕಾದರೆ ಚೆಕ್ ಮಾಡಿ ಅದು ಸಮಾಂತರ ಶ್ರೇಣಿಯಲ್ಲಿ ಇದೆಯಾ ಅಂದರೆ
4ರಿಂದ 16ರ ನಡುವೆ ಇರುವ ವ್ಯತ್ಯಾಸ 12, 28ರಿಂದ 16ರ ನಡುವೆ ಇರುವ ವ್ಯತ್ಯಾಸ 12. ಸೊ ಆಬ್ವಿಯಸ್ಲಿ ಅದು ಸಮಾಂತರ ಶ್ರೇಣಿಗೆ ಬರುತ್ತೆ, ಹಾಗಾಗಿ ಎಕ್ಸ್ ವ್ಯಾಲ್ಯೂ 16 ಆಗ್ತದೆ. ನೆಕ್ಸ್ಟ್ 6ನೇ ಪ್ರಶ್ನೆ, x1, y1 ಮತ್ತು b ಆಫ್ x2, y2 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ m1:m2 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ. ಸೊ ನಮಗೇನು ಕೇಳಿದ್ದಾರೆ, ಸೂತ್ರ ಕೇಳಿದ್ದಾರೆ ಮಕ್ಕಳ. p ಆಫ್ x, y ಇಸ್ ಈಕ್ವಲ್ಸ್ ಟು m2x m1x2 ಪ್ಲಸ್ m2x1 ಡಿವೈಡೆಡ್ ಬೈ m1 ಪ್ಲಸ್ m2. ಅದೇ ರೀತಿ ನೀವೇನು ಮಾಡಬೇಕು, ವೈಗೂ ಬರೀಬೇಕು, m1y2 ಪ್ಲಸ್ m2y1 ಡಿವೈಡೆಡ್ ಬೈ m1 ಪ್ಲಸ್ m2. ಸೊ ನೋಡಿ ಬಹಳ ಈಸಿ ಇದೆ, ಸೂತ್ರವನ್ನೇ ಕೇಳಿದ್ದಾರೆ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದೆ. ಇಲ್ಲಿ 2 ಅಂಕದ ಪ್ರಶ್ನೆಗಳು ಬರ್ತದೆ. 7ನೇ ಪ್ರಶ್ನೆ, ಅಪವರ್ತನ ವಿಧಾನದಿಂದ 3x² - 5x + 2 ಈ ಸಮೀಕರಣದ ಮೂಲಗಳನ್ನು ಕಂಡುಹಿಡಿ. ಸೊ ಅಪವರ್ತನ ವಿಧಾನ ಅಂತೇಳಿ ಕೇಳಿದರೆ, ಸೊ ಇಲ್ಲಿ ಏನಾಗ್ತದೆ, ಕೊನೆ ಪದಗಳನ್ನ ತೆಗೆದುಕೊಳ್ಳಿ. 3 2 6 ಗುಣಿಸಿದ್ರೆ ನಮಗೆ ಏನು ಬರಬೇಕು, 6 ಬರಬೇಕು, ಕೂಡಿಸಿದ್ರೆ 5 ಬರಬೇಕು. ಅಂತಹ ಸಂಖ್ಯೆಯನ್ನು ತಗೊಳ್ಳೋಣ ಮಕ್ಕಳ. ಸೊ ವಿಲ್ ಟೇಕ್ 3 2s 6, 3 ಮತ್ತು 2 ಕೂಡಿಸಿದ್ರೆ ನಮಗೆ 5 ಬರ್ತದೆ. ಹಾಗಾಗಿ 5x ಪ್ಲೇಸಿಗೆ 3x ಮತ್ತು 2x ಅನ್ನು ಹಾಕೊಳ್ಳಿ. ಸೊ ಎರಡಕ್ಕೂ ಸಹ ಮೈನಸ್ ಚಿಹ್ನೆಯನ್ನು ಹಾಕೊಳ್ಳಿ. ಸೊ ಅದನ್ನು ಸಮೀಕರಣವನ್ನು ಬಿಡಿಸಿದ್ರೆ ನಮಗೆ ಮೂಲಗಳು ಬರ್ತದೆ. ಒಂದು x = 3, ಇನ್ನೊಂದು x = 2 ಬರ್ತದೆ. ನೆಕ್ಸ್ಟ್ 8ನೇ ಪ್ರಶ್ನೆ, p ಆಫ್ 2, 4 ಮತ್ತು q ಆಫ್ 8, 12 ಈ ಬಿಂದುಗಳ ನಡುವಿನ ದೂರವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಸೊ ಸೂತ್ರ ಗೊತ್ತಿದೆ ಮಕ್ಕಳ, ನಮಗೆ ಏನು ಸೂತ್ರ, √x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಸೊ ಈ ಒಂದು ಸೂತ್ರಕ್ಕೆ ನೀವು ಈ ವ್ಯಾಲ್ಯೂಸ್ ಎಲ್ಲವನ್ನು ಹಾಕಿದ್ರೆ ನಮಗೆ ಈಸಿಯಾಗಿ ದೂರವನ್ನು ಕಂಡುಹಿಡಿಬೋದು. ನೆಕ್ಸ್ಟ್ 4th ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 2 ಪ್ರಶ್ನೆ ಇದೆ ಮಕ್ಕಳ. ಸೊ ಸಮಾಂತರ ಶ್ರೇಣಿಯ ಅನ್ವಯದ ಮೇಲೆ ಕೇಳಿದರೆ ಈಸಿ ಇದೆ. ಒಂದು ಸಮಾಂತರ ಶ್ರೇಣಿಯ 5ನೆಯ ಪದ 26 ಮತ್ತು ಸಾಮಾನ್ಯ ವ್ಯತ್ಯಾಸವು ಮೊದಲ ಪದದ 3ರಷ್ಟಿದೆ. ಮೊದಲನೇ ಪದದ 3ರಷ್ಟಿದೆ. ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಸೊ ನಮಗೆ ಅಲ್ಲಿ ಕೊಟ್ಟಿದ್ದಾರೆ ಏನು ಮಕ್ಕಳ, ಕ್ವಶನನ್ನು ಅರ್ಥ ಮಾಡ್ಕೊಳ್ಳಿ. ಇದು ನಿಮಗೆ ಗೊತ್ತಾದರೆ ಈಸಿಯಾಗಿ ಬರೆದುಬಿಡ್ತೀರಾ. ಸಮಾಂತರ ಶ್ರೇಣಿಯ 5ನೇ ಪದ ಅಂದರೆ a5 = a4d ಆಗ್ತದೆ. a+4d ಆಯಿತಾ. ಸೊ a+4d = ಎಷ್ಟಿದೆ, 26 ಇದೆ. ಏನಂತ ಕೇಳಿದ್ದಾರೆ ಮಕ್ಕಳ, ಸಾಮಾನ್ಯ ವ್ಯತ್ಯಾಸವು ಏನಾಗಿದೆ ಮಕ್ಕಳ, ಮೊದಲ ಪದದ 3ರಷ್ಟಿದೆ. ಸೊ ಹಾಗಾಗಿ ನಾವು 3d ಅಂತ ಹಾಕ್ಕೊಂಡು ಈಸಿಯಾಗಿ ಲೆಕ್ಕವನ್ನು ಬಿಡಿಸ್ತಾ ಹೋಗ್ಬೋದು. ನೆಕ್ಸ್ಟ್ 2 ಸಂಖ್ಯೆಗಳ ಮೊತ್ತ 27 ಮತ್ತು ಅವುಗಳ ಗುಣಲಬ್ಧ 188 ಆದರೆ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸೊ 2 ಸಂಖ್ಯೆಗಳ ಮೊತ್ತ x + y = 27, ಅವುಗಳ ಗುಣಲಬ್ಧ 182, x y = 182. ಸೊ ಅದನ್ನು ಈಸಿಯಾಗಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಸ್ಟ್ ಮೇನಿಗೆ ಬಂದರೆ ಇಲ್ಲಿ ನಮಗೆ ಒಂದು ಪ್ರಮೇಯವನ್ನು ಕೇಳಿದರೆ, ವೆರಿ ಇಂಪಾರ್ಟೆಂಟ್. 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರ್ತವೆ ಎಂದು ಸಾಧಿಸಿ. ಸೊ ನೋಡಿ, ಇದು ಈಸಿಯಾಗಿದೆ, ಒಂದು ಪ್ರಶ್ನೆ ಪತ್ರಿಕೆ. ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮ್ಮ ಟೆಸ್ಟಿಗೆ ಕೇಳುವಂಥದ್ದು ಮಕ್ಕಳ. ಸೊ ಇದೇ ರೀತಿ ಇನ್ನುಳಿದ ಸಬ್ಜೆಕ್ಟಿಗೂ ನಾನು ಕ್ವಶನ್ ಪೇಪರ್ಸನ್ನು ಹಾಕ್ತೀನಿ. ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.